ಮನಸ್ಸಿನ ಪದರಗಳು ಚೆನ್ನಾಗಿ ಕ್ಲಿಯರ್ ಆಗಿ ಬಿಡಿಸ್ದಂಗೆ ಕಾಣಿಸುತ್ತೆ. ನಿನ್ನ ಕರ್ಮಗಳು ಕಾಣ್ತಾ ಕಾಣ್ತಾ ಹಾಗೆಯೇ ಎಲ್ಲ ಕ್ಲೀನ್ ಆಗುತ್ತೆ. ವಿಮಲ ಮಲವನ್ನು ತೆಗೆದು ಮಾಡೋಣ. ಎಲ್ಲ ಅಜ್ಞಾನಗಳೆಲ್ಲ ನಾಶ ಆಗುತ್ತೆ. ನಮಗೆ ಗೊತ್ತಾಗ್ತಾ ಇದ್ದಂಗೆನೆ ಎವ್ರಿ ಸ್ಟೆಪ್ ಯು ಫೀಲ್ ದಟ್ ಟುಡೇ ಯು ಆರ್ ಡಿಫರೆಂಟ್. ಯು ಆರ್ ನಾಟ್ ದಿ ಸೇಮ್ ಪರ್ಸನ್. ಯು ಆರ್ ಸಮಥಿಂಗ್ ನ್ಯೂ, ಸಮ್ ಎವಲ್ಯೂಷನ್. ಅದಕ್ಕೆ ಇದನ್ನೆಲ್ಲ ಮಾಡಬೇಕು ಅಂತ ಯಾಕೆ ನಮ್ಮ ಹಿಂದಿನವರು ಮಾಡಿದ್ರು? ಆಯ್ತಪ್ಪ, ನೀವೇನೋ ಒಂದು ಯೋಚನೆ ಮಾಡಿದ್ರಿ, ಮೊನ್ನೆ ಯೋಚನೆ ಮಾಡಿದ್ರಿ, ಆಚೆ ಮೊನ್ನೆ ಯೋಚನೆ ಮಾಡಿದ್ರಿ, ಅದನ್ನೇ ಮೊನ್ನೆನೂ ಯೋಚನೆ ಮಾಡಿದ್ರಿ, ನಿನ್ನೆನೂ ಯೋಚನೆ ಮಾಡಿದ್ರಿ, ಇವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕನಂತ ಎಮೋಷನ್ಸ್ ಇದೆ ನಿಮ್ಮ ಹತ್ರ. ಆ ಎಮೋಷನ್ಗೆ ತಕ್ಕನಾಗಿ ನಿಮ್ದು ಬಿಹೇವಿಯರ್ ಇದೆ ಅಲ್ವಾ? ಆ ಬಿಹೇವಿಯರ್ಗೆ ತಕ್ಕನಾಗಿ ನಿಮ್ದು ರೆಸ್ಪಾನ್ಸ್ ಇದೆ. ನಾಳೆನೂ ಇದೇ ತರ ಯೋಚನೆ ಮಾಡ್ತೀರಾ, ನಾಡಿದ್ದು ಅದೇನೆ, ಮೊನ್ನೆನೂ ಅದೇ. ಹೀಗಿದ್ದಾಗ ನಿಮ್ಮಲ್ಲಿ ಬೆಳವಣಿಗೆ ಸಾಧ್ಯ ಇಲ್ಲ.